ಅಸ್ತಮಾ ತಡೆಗಟ್ಟಲು ಟಾಪ್ 5 ಮನೆಮದ್ದು. ಮಳೆಗಾಲ, ಚಳಿಗಾಲ ಸಮೀಪಿಸುತ್ತಿದ್ದಂತೆ ಅಸ್ತಮಾ ರೋಗ ಉಲ್ಬಣಗೊಳ್ಳುವ ಸಂಭವತೆ ಹೆಚ್ಚು. ಧೂಳು, ಗಾಳಿ, ವಾತಾವರಣದಲ್ಲಾಗುವ ಬದಲಾವಣೆಗಳಿಂದಾಗಿ ಶೀತ, ನೆಗಡಿ, ಕಫ ಕಟ್ಟುವುದು ಇಂತಹ ಸಮಸ್ಯೆಗಳು ಕಾಡುತ್ತವೆ. ಇದು ನಿಧಾನವಾಗಿ ಅಸ್ತಮಾವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಸ್ತಮಾ ತಡೆಗಟ್ಟಲು ಟಾಪ್ 5 ಮನೆಮದ್ದು. ಉಸಿರಾಟ ಸಮಸ್ಯೆಯಿಂದ ಸಂಭವಿಸುತ್ತಿರುವ ಉರಿಯೂತದ ರೋಗವಾಗಿರುವ ಅಸ್ತಮಾ ಭಾರತದಲ್ಲಿ ಹೆಚ್ಚಾಗುತ್ತಿದೆ. ಅಸ್ತಮಾದಿಂದ ಭಾರತದಲ್ಲಿ ಸುಮಾರು 2 ಕೋಟಿ ಜನರು ಬಳಲುತ್ತಿದ್ದಾರೆ. ಇದಕ್ಕೆ ಸುಲಭ ಪರಿಹಾರಗಳನ್ನು ನೋಡೋಣ. ಅಸ್ತಮಾ ತಡೆಗಟ್ಟಲು ಹಾಲು ಕುಡಿಯಿರಿ. ನೀವು ಅಸ್ತಮಾ ರೋಗ ತಡೆಗಟ್ಟಬೇಕಿದ್ದಲ್ಲಿ ಹಾಲು ಕುಡಿಯಿರಿ. ಹಾಲಿನಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಶ ಹೆಚ್ಚಿರುತ್ತದೆ. ಹಾಗೆ ವಿಟಮಿನ್ ಡಿ ಹೆಚ್ಚಿರುತ್ತದೆ. ಇದರಿಂದ ಅಸ್ತಮಾ ತಡೆಗಟ್ಟಬಹುದು. ಅಸ್ತಮಾ ಇದ್ದರೆ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಿ. ನಿಮಗೆ ಅಸ್ತಮಾ ಬರುವ ಭೀತಿ ಹೆಚ್ಚಾಗಿದ್ದರೆ ಅಥವಾ ನಿಮಗೆ ಅಸ್ತಮಾ ರೋಗವಿದ್ದರೆ ನೀವು ಈರುಳ್ಳಿ, ಬೆಳ್ಳುಳ್ಳಿಯನ್ನು ನಿಮ್ಮ ಡಯಟ್ಗೆ ಸೇರಿಸಿ. ಇದರಲ್ಲಿರುವ ಥಯೋಸಲ್ಫೇಟ್ಸ್ನಿಂದ ಉರಿಯೂತದ ಸಮಸ್ಯೆ ನಿವಾರಣೆಯಾಗುತ್ತದೆ. ಕ್ಯಾರೆಟ್ನಿಂದ ಸಿಗಲಿದೆ ಅಸ್ತಮಾದಿಂದ ರಕ್ಷಣೆ. ಕ್ಯಾರೆಟ್ನಲ್ಲಿ ಬೀಟಾ ಕ್ಯಾರೋಟಿನ್ ಅಂಶ ಹೆಚ್ಚಿದ್ದು ಇದರಿಂದ ವ್ಯಾಯಾಮ ಮಾಡಿದರೂ ಅಸ್ತಮಾದಿಂದ ತಡೆಗಟ್ಟಬಹುದು. ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಆಗಿ ಪರಿವರ್ತನೆಯಾಗಲಿದ್ದು ಅಸ್ತಮಾ ಸೋಂಕು ದಾಳಿಯಿಂದ ದೇಹಕ್ಕೆ ರಕ್ಷಣೆ ನೀಡಬಹುದು. ಅರಿಶಿಣ ತಿನ್ನಿ. ಅಸ್ತಮಾದಿಂದ ದೂರವಿರಿ. ಅರಿಶಿಣದಂತಹ ಮಾಂತ್ರಿಕ ಮೂಲಿಕೆಯಿಂದ ಅನೇಕ ಪ್ರಯೋಜನಗಳಿವೆ. ಇದೇ ರೀತಿ ಶ್ವಾಸನಾಳದ ಅಸ್ತಮಾದಿಂದ ತಡೆಗಟ್ಟಲು ಸಹ ಅರಿಶಿಣದಿಂದ ಪ್ರಯೋಜನಕಾರಿಯಾಗಿದೆ. ಉಬ್ಬಸ ಸಮಸ್ಯೆ ತಡೆಗಟ್ಟಲು ವಿಟಮಿನ್ ಸಿ ಬೆಸ್ಟ್. ಪಾಲಕ್, ಬೆರಿಹಣ್ಣುಗಳು, ಹಸಿರು ಎಲೆ ತರಕಾರಿಗಳಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಿರುತ್ತದೆ. ವಿಟಮಿನ್ ಸಿ ಪ್ರತಿರಕ್ಷಣೆ ವ್ಯವಸ್ಥೆಯನ್ನು ಅಧಿಕಗೊಳಿಸಲಿದ್ದು ಮಕ್ಕಳಲ್ಲಿ ಉಬ್ಬಸ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ವಿಟಮಿನ್ ಸಿ ಇಂದ ಅಸ್ತಮಾ ತಡೆಗಟ್ಟಬಹುದು. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.